friends, welcome back to my channel CS Kannada Vlog. ಇವಾಗ ಜಸ್ಟ್ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಂದರೆ ಆಲ್ರೆಡಿ ನೈಟ್ ಆಗಿದೆ. ಈಗ ಹೊರಗಡೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ಇವಾಗ ಜಸ್ಟ್ ರೂಮಿಗೆ ಬಂದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೇ ಸಂಜೆ ಹೊರಗಡೆ ಹೋಗಿದ್ವಿ, ಚಾಟ್ಸ್ ಎಲ್ಲ ತಿನ್ಕೊಂಡು ಬರೋದಕ್ಕೆ ಹೋಗಿದ್ವಿ. ಇವತ್ತು ಸಂಡೇ, ಹಾಗಾಗಿ ಚಾಟ್ಸ್ ತಿನ್ಕೊಂಡು ಬರೋದಕ್ಕೆ ಹೋಗಿ ತಿನ್ಕೊಂಡು ಬಂದ್ವಿ. ಅದ್ರ ಜೊತೆ ಸ್ವಲ್ಪ ಶಾಪಿಂಗ್ ಇತ್ತು, ಶಾಪಿಂಗ್ ಕೂಡ ಮಾಡ್ಕೊಂಡು ಬಂದ್ವಿ. ನಮ್ಮ ರೂಮ್ಗೆ ಸ್ಕ್ರೀನು, ಬೆಡ್ ಕವರು, ಆಮೇಲೆ ಹಾಗೆ ಸ್ವಲ್ಪ ರೂಮ್ ಡೆಕೋರೇಷನ್ಗೆ ಐಟಮ್ ತರೋದಕ್ಕೆ ತರಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ನಾವು ಏನಕ್ಕೋ ಹೋದ್ವಿ, ಅಲ್ಲಿ ಹೋಗಿ ಏನೋ ಆಗೋಯ್ತು. ಸೊ ಅದಕ್ಕೆ ಹಂಗೆ ತೊಗೊಂಡ್ಬಿಟ್ಟು ಬಂದ್ವಿ. ತೋರಿಸ್ತೀನಿ ನಾನಿವಾಗ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಅದನ್ನು ಕೂಡ ಬೆಡ್ ಕವರ್ ಆಲ್ರೆಡಿ ಹಾಕಿದ್ದೀನಿ, ಸ್ಕ್ರೀನು ಕೂಡ ಆಲ್ರೆಡಿ ಹಾಕಿದ್ದೀನಿ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಇದು ಬ್ರೌನ್ ಕಲರು. ಇದನ್ನೇ ತೊಗೊಂಡು ಬಂದಿದ್ದು ತೋರಿಸ್ತೀನಿ ನಾನು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇವಾಗ ಜಸ್ಟ್ ಊಟ ಎಲ್ಲ ಹಾಕಿ ಫೇಸ್ ವಾಶ್ ಮಾಡಿಕೊಂಡು ಬಂದಿದ್ದೀನಿ. ಇವಾಗ ಒಂದು ಸ್ಕಿನ್ ಕೇರ್ ರೂಟೀನ್ ಮಾಡ್ಕೊಳ್ಬೇಕು. ನಿಮಗೆ ನಾನು ಆಲ್ರೆಡಿ ಹೇಳಿದ್ದೀನಿ ನನ್ನ ಸ್ಕಿನ್ ಕೇರ್ ರೂಟೀನ್ ಏನು ಅಂತ. ಆಲ್ರೆಡಿ ಅದು ಸಪ್ರೇಟಾಗಿ ವಿಡಿಯೋ ಕೂಡ ಹಾಕಿದ್ದೀನಿ. ಇವಾಗ ಹಾಗೇ ಹೊರಗಡೆ ಹೋಗಿದ್ವಿ. ಅಲ್ಲಿ ಒಂದು ಸೇಲ್ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು. ಸೋಫಾ ಇತ್ತು, ಆಮೇಲೆ ಟಾಪ್ಸ್ ಇತ್ತು, ಸ್ಲಿಪ್ಪರ್ಸ್ ಇತ್ತು, ಆಮೇಲೆ ಮನೆಗೆ ಡೆಕೋರೇಷನ್ ಮಾಡೋವಂಥದ್ದೆಲ್ಲನೂ ಥಿಂಗ್ಸ್ ಇತ್ತು. ಹಾಗೆ ಅದೊಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ, ಅದು ಕೂಡ ತೋರಿಸ್ತೀನಿ ನಾನಿವಾಗ. ಅದ್ರ ಜೊತೆ ಈಗ ಒಂದು ಸ್ಕಿನ್ ಕೇರ್ ರೂಟೀನ್ ಮಾಡಿಕೊಂಡು ಮಲ್ಕೊಳ್ಳೋದಷ್ಟೇ. ಇವತ್ತು ಸ್ನಾನ ಮಾಡಬೇಕಾದ್ರೆ ಕಣ್ಣೊಳಗಡೆ ಸೋಪ್ ಹೋಗ್ಬಿಡ್ತು, ಅದಕ್ಕೆ ಕಣ್ಣು ಒಂದು ಸ್ವಲ್ಪ ರೆಡ್ ಆಗಿಬಿಟ್ಟಿದೆ, ಉರಿತಾ ಇದೆ, ಫುಲ್ಲು ರೆಡ್ ಆಗಿಬಿಟ್ಟಿತ್ತು. ನನಗೆ ಫಸ್ಟ್ ಟೈಮ್ ಆ ಥರ ಆಗಿದ್ದು. ಸೋಪ್ ಹೋಗ್ಬಿಟ್ಟು ಇವಾಗ ಓಕೆ, ಐ ಆಮ್ ಆಲ್ ರೈಟ್. ಇವಾಗ ಸ್ವಲ್ಪ ನಿದ್ದೆ ಕೂಡ ಬರ್ತಾಯಿದೆ, ಜಾಸ್ತಿ ನಿದ್ದೆ ಕೂಡ ಬರ್ತಾಯಿದೆ. ತಲೆಗೆ ಆಯಿಲ್ ಬೇರೆ ಹಚ್ಚಿಲ್ಲ, ಆಯಿಲ್ ಹಾಕಬೇಕು. ನಾಳೆ ಹಾಕ್ಕೊಳ್ತೀನಿ, ಯಾಕಂತಂದರೆ ಇವಾಗ ಮೂಡಿಲ್ಲ. ಬಟ್ ತಲೆ ನೋವ್ತಾ ಇದೆ, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಸಾಜ್ ಮಾಡಿಕೊಂಡ್ರೆ ಸರಿ ಹೋಗ್ತಾ ಇತ್ತೇನೋ. ಯಾಕೋ ಮೂಡಿಲ್ಲ, ಸೊ ಅದಕ್ಕೆ ನಾಳೆ ಆಯಿಲ್ ಮಸಾಜ್ ಮಾಡ್ಕೊಳ್ತೀನಿ. ನಾನು ಯಾವ ಆಯಿಲ್ ಮಸಾಜ್ ಮಾಡ್ಕೊಳ್ತೀನಿ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನನ್ನ ಹೇರ್ ಕೇರ್ ರೂಟೀನ್ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಮೆಸೇಜ್ ಮಾಡಿದರು, ನಿಮ್ಮ ಬ್ಲಾಗ್ಸ್ ಎಲ್ಲ ನೋಡ್ತೀನಿ, ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಹೇರ್ ತುಂಬ ಚೆನ್ನಾಗಿದೆ, ನಿಮ್ಮ ಹೇರ್ ರೂಟೀನ್ ತೋರಿಸಿ ಅಂತ ಹೇಳಿದರು. ಓಕೆ, ಅವ್ರಿಗೋಸ್ಕರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಪ್ರೇಟಾಗಿ ನನ್ನ ಹೇರ್ ಕೇರ್ ರೂಟೀನ್ ಬಗ್ಗೆ ನಾನು ಹಾಕ್ತೀನಿ. ಇವಾಗ ಇವರು ಇಲ್ಲಿ ಬೆಡ್ ಮೇಲೆ ಕೂತ್ಕೊಂಡು ಅವರೇನೋ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ಇವಾಗ ನಾನು ಹೋಗಿ ಒಂದು ಸ್ವಲ್ಪ ಸ್ಕಿನ್ ಕೇರ್ ರೂಟೀನ್ ಮಾಡ್ಕೊಂಡ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ. ನಾಳೆ ಆದರೆ ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆ. ಓಕೆ, ನೋಡೋಣ. ನಂದು ಮಾರ್ನಿಂಗ್ ರೂಟೀನ್ ನಾನು ನಿಮಗೆ ವಿಡಿಯೋ ಹಾಕಿಲ್ಲ ಅಂತ ಅಂದ್ಕೊಳ್ತೀನಿ, ಹಾಕ್ತೀನಿ. ಈಗ ಸ್ವಲ್ಪ ಬ್ಯುಸಿ ಇದ್ದು, ಈಗ ಇತ್ತೀಚೆಗೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ ಬೇರೆ ವರ್ಕಲ್ಲಿ. ಸೊ ಅದಕ್ಕೆ ನಾನು ವ್ಲಾಗ್ನ ಜಾಸ್ತಿ ಹಾಕ್ತಾಯಿಲ್ಲ. ಕಮೆಂಟಲ್ಲೂ ತಿಳಿಸಿದ್ರು ವ್ಲಾಗ್ನ ಹಾಕಿ ನಿಮ್ಮದು ಅಂತ. ಸೊ ಅದಕ್ಕೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸಂಡೇ ಬೆಳಗ್ಗೆನೇ ಸ್ಟಾರ್ಟ್ ಮಾಡಬೇಕಾಗಿತ್ತು, ಬೆಳಗ್ಗೆ ಸ್ವಲ್ಪ ಬ್ಯುಸಿ ಇದ್ದೆ, ರೂಮ್ ಎಲ್ಲ ಕ್ಲೀನ್ ಮಾಡ್ತಿದ್ದೆ. ಇವತ್ತೆಲ್ಲ ಬರೀ ರೂಮ್ ಬಗ್ಗೆನೇ ಆಗಿಬಿಟ್ಟಿದೆ ನನಗೆ. ರೂಮೆಲ್ಲ ಇವರು ಇವತ್ತು ರಜಾ ಇತ್ತು, ಸೊ ಅದಕ್ಕೆ ಇವರು ಫುಲ್ಲು ರೂಮೆಲ್ಲ ಕ್ಲೀನ್ ಮಾಡಿದ್ರು. ವಿಂಡೋಸ್ ಎಲ್ಲ ತುಂಬ ಧೂಳೆಲ್ಲ ಆಗಿಬಿಟ್ಟಿತ್ತು, ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರೆ. ಸೊ ಹಂಗಾಗಿ ತುಂಬ ಧೂಳು ಆಗಿಬಿಟ್ಟಿತ್ತು. ಅದಕ್ಕೆ ವಿಂಡೋಸ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಬೆಡ್ ಕವರೆಲ್ಲ ಚೇಂಜ್ ಮಾಡಿ, ಪಿಲ್ಲೋ ಕವರ್ ಚೇಂಜ್ ಮಾಡಿ, ಇವತ್ತು ತುಂಬಾ ಕೆಲಸ ಇತ್ತು. ಬರೀ ಬೆಡ್ರೂಮ್ದೇ ಆಗೋಯಿತು. ಬೆಡ್ರೂಮ್ಗೆ ಈಗ ಹೋದ್ವಿ, ಏನೋ ಚಾಟ್ಸ್ ಏನಾದರೂ ತಿನ್ಕೊಂಡು ಬರೋಣ ಅಂತ ನೋಡಿದ್ರೆ ತೊಗೊಳ್ಬೇಕು ಅಂತ ಪ್ಲ್ಯಾನಿಂಗ್ ಇತ್ತು ಬೆಡ್ ಕವರೆಲ್ಲ, ಬಟ್ ಟೈಮ್ ಆಗ್ತಿರ್ಲಿಲ್ಲ. ಸೊ ಹಾಗೆ ಹೋಗಿದ್ವಲ್ಲ, ಹಾಗೆ ಹೋಗಿ ತೊಗೊಂಡ್ಬಿಟ್ಟು ಬಂದ್ವಿ. ಇವಾಗೆಲ್ಲ ಹಾಕಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ, ತೋರಿಸ್ತೀನಿ ನಾನು ನಿಮಗೆ. ಸರಿ ಆಯಿತು, ಇವಾಗ ಸ್ಕಿನ್ ಕೇರ್ ರೂಟೀನ್ ಮಾಡಿ ಮಲ್ಕೊಳ್ಳೋಣ. ನಾಳೆ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅದ್ರ ಜೊತೆ ಇವತ್ತು ನಾನು ಒಂದು ಬಜಾರ್ಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಏನೇನಿತ್ತು ಅಂತ ತೋರಿಸ್ತೀನಿ. ತುಂಬಾ ಚೆನ್ನಾಗಿತ್ತು, ನೋಡೋದಕ್ಕೆ ತುಂಬ ಲುಕ್ಕಾಗಿತ್ತು, ಬಟ್ ತುಂಬ ಕಾಸ್ಟ್ಲಿ ಆಗಿತ್ತು. ಸೊ ನಾನು ಯಾವುದೂ ತೊಗೊಳೋದಕ್ಕೆ ಹೋಗಲಿಲ್ಲ, ಜಸ್ಟ್ ನೋಡೋಣ ಅಂತ ಹೋಗಿದ್ದೆ. ಅಲ್ಲಿ ನೋಡಿದೆ ಬೆಡ್ ಕವರ್ ಏನಾದರೂ ಇದೆಯೇನೋ ಅಂತ. ಹೊಸ ಬಜಾರ್ ನೋಡಿ ಏನಿರಲಿಲ್ಲ, ಹಾಗಾಗಿ ಸುಮ್ಮನೆ ಅಲ್ಲಿರೋದನ್ನೇ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಬಟ್ ಬೇರೆ ಕಡೆ ತೊಗೊಂಡ್ವಿ ಬೆಡ್ ಕವರೆಲ್ಲ. ಸೊ
ಸೊ ಓಕೆ ಬನ್ನಿ ಇವಾಗ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಹಾಗೆ ನಾನು ಇವತ್ತು ಹೋಗಿದ್ದೆ ಅಂತ ಹೇಳಿದ್ರೆ ಬಜಾರ್ದು ಅದು ವಿಡಿಯೋ ಕೂಡ ಹಾಕ್ತೀನಿ ನೋಡಿ. ನೆಕ್ಸ್ಟು ಈ ವಿಡಿಯೋ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ. ಬೈಕ್ಗಳು ನೋಡೋಣ ಯೂಟ್ಯೂಬ್ಗೆ ಹಾಕೋಣ. ಮರ ಮರ ಇಲ್ಲಿ ಊದ್ಗಡ್ಡೆ ಇಡೋದು. ಜಾಸ್ತಿ ಎಷ್ಟು ಭಯ? 200. ಯಾವ ತಗೊಂಡು 200? 150. ಬೇಡ. ಸೋಫಾ ಕೊಡಿಸ್ತೀಯಾ? ಸೋಫಾ ಈ ಥರ ಚಂದ ತಂದ್ರೆ ಈ ಥರ ತರಬೇಕು. ಎಷ್ಟು ಭಯ? 200 1 ಪೀಸ್ ಆಗ 3 ಪೀಸ್ 500 ಪ್ಲಾಜೋ ಪ್ಯಾಂಟ್ ಎಲ್ಲ ಒಂದು ಸೇಮ್. ಇಲ್ಲ ಎಲ್ಲ ಬೇರೆ ಬೇರೆ. ಇದೆಲ್ಲ ಎಷ್ಟು ಈ ಥರ ನಾನು ತಗೊಂಡಲ್ಲ ಒಂದು ಸೇಮ್ 300.
ಏನು ಎಲ್ಲೋ ಇದು ಚೆನ್ನಾಗಿದಾವಲ್ಲ ಸೋಫು. ಇದು ಮಧ್ಯ ಇದೆ ಅಲ್ಲ, ಇದೇ ಇವಾಗ ತೊಗೊಂಡು ಬಂದಿದ್ದು. ಅದು ಆಲ್ರೆಡಿ ಸೈಡದ್ದಿತ್ತು. ಹಿಂಗೆ ಹೇರ್ ಮೇಲೆ ಕಟ್ಬಿಟ್ರೆ ನಿದ್ದೆ ಮಾಡೋದಕ್ಕೆ ಕಂಫರ್ಟಬಲ್ ನನಗೆ. ಸೊ ಈ ರೀತಿ ಎಲ್ಲ ಮೇಲೆ ಈ ರೀತಿ ಕಟ್ಕೊಂಡು ಬಿಡ್ತೀನಿ. ಹಿಮಾಲಯ ಫೇಸ್ ಮಾಯ್ಶ್ಚರೈಸರ್ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಕೈಗೆ ಅದನ್ನು ಹಾಕಪ್ಪಿ, ನನಗೆ ತಂದಿತ್ತು ಎರಡು ಕೈಗಳನ್ನು. ಫೇಸ್ ಮಾಯ್ಶ್ಚರೈಸ್ ಅಪ್ಲೈ ಮಾಡಿದ್ದಾಯಿತು. ನೆಕ್ಸ್ಟ್ ಲಿಪ್ ಬಾಮ್ ಬೇರೆ ತಗೋಬೇಕು. ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಇದ್ದೀನಿ, ಬಟ್ ಇವಾಗ ಟೈಮ್ ಇಲ್ಲ ನೋಡೋದಕ್ಕೆ. ಸೊ ಅದಕ್ಕೆ ಅರ್ಜೆಂಟ್ ಇಲ್ಲೇ ಸ್ಟೋರಲ್ಲಿ ಹೋಗಿ ತೊಗೊಂಡು ಬಂದಿದ್ದೀನಿ. ಅಲ್ಲೂ ನನಗೆ ಬೇಕಾಗಿದ್ದು ಸಿಗಲಿಲ್ಲ. ಸೊ ಅದಕ್ಕೆ ಎಮರ್ಜೆನ್ಸಿ ಬೇಕಾಗಿತ್ತು. ಸೊ ಯಾಕಂತಂದರೆ ನನಗೀಗ ತುಂಬ ಚಳಿ ವೆದರ್ ಇದ್ದರೆ ನನ್ನ ಸ್ಕಿನ್ ತುಂಬ ಡ್ರೈ ಆಗಿಬಿಡುತ್ತೆ, ಮತ್ತು ಲಿಪ್ಪು ಕೂಡ ತುಂಬ ಡ್ರೈ ಆಗಿಬಿಡುತ್ತೆ. ಸೊ ಅದಕ್ಕೆ ಯಾವುದಾದ್ರೂ ಒಂದು ಎಮರ್ಜೆನ್ಸಿ ಆದರೂ ಇರಲೇಬೇಕು. ಸೊ ಅದಕ್ಕೆ ತೊಗೊಂಡಿದ್ದೀನಿ. ನಾನು ಬ್ಲೂ ಹೆವೆನ್ ಲಿಪ್ ಬಾಂಬೆ ನಾನು ಅಪ್ಲೈ ಮಾಡೋದು ಯಾವಾಗಲೂ.
ಸೊ ಬೇರೆದಾದರೆ ಸೆಟ್ ಆಗಲ್ಲ. ಬಟ್ ನೋಡೋಣ, ಬೇರೆದು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಆ್ಯಡ್ ಕಾರ್ಡಲ್ಲಿ ಹಾಕಿದ್ದೀನಿ, ಇನ್ನೂ ಅದನ್ನು ಬೈ ಮಾಡಿಲ್ಲ, ಮಾಡಬೇಕು. ನೋಡೋಣ ಇವಾಗ. ನೋಡೋಣ, ಅದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ತೀನಿ. ಅದು ನಮ್ಮ ಸ್ಕಿನ್ನಿಗೆ ನಮಗೆ ಅಡ್ಜಸ್ಟ್ ಆಗಬೇಕಲ್ವಾ. ಸೊ ಒಂದೊಂದು ಐಟಮ್ಸು ನಮಗೆ ಅಡ್ಜಸ್ಟ್ ಆಗಲ್ಲ, ಅದಕ್ಕೆ ಒಂದು ಸ್ವಲ್ಪ ಬೇಜಾರು. ಸೊ ಅದಕ್ಕೆ ನೋಡಿ, ಇದು ಮಾಯ್ಶ್ಚರೈಸ್ ಅಪ್ಲೈ ಮಾಡಿದ್ದೀನಿ. ಆಗಲೇ ನನ್ನ ಸ್ಕಿನ್ ಫುಲ್ಲು ಡ್ರೈ ಥರ ಆಗಿಬಿಟ್ಟಿದೆ. ಆಗಲೇ ಬೇಗ ಫೇಸ್ ಇದಾಗ್ಬಿಟ್ಟಿದೆ. ಓಕೆ, ಇಷ್ಟ ಆಯಿತು ನನ್ನ ಸ್ಕಿನ್ ಕೇರ್ ರೂಟೀನು. ಇಷ್ಟೇನ, ಇನ್ನೇನು ಮಾಡ್ಕೊಳ್ಳೋದಿಲ್ಲ. ಬಟ್ ಏನಾದರೂ ಒಂದು ಸ್ಕ್ರಬ್ಬು ಅದರ ಫೇಸ್ ಪ್ಯಾಕ್ ಇದ್ದರೆ ಒಂದೊಂದು ಸರಿ ಮಾಡ್ಕೊಳ್ತೀನಿ. ಬಟ್ ಇವಾಗ ಇಂಟ್ರೆಸ್ಟ್ ಇರಲಿಲ್ಲಲ್ಲ, ಸ್ವಲ್ಪ ಹೊರಗಡೆ ಹೋಗಿ ಬಂದಿದ್ವಿ. ಸೊ ಅದಕ್ಕೆ ತುಂಬ ತಲೆನೋವಾಯಿತು. ಅದಕ್ಕೆ ಏನು ಮಾಡ್ಕೊಳ್ಳೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಇದು ಸೋಪು ಕಣ್ಣಿಗೆ ಹೋಗಿರೋದ್ರಿಂದ ನನಗೆ ಐಬ್ರೋ ಇದಿಷ್ಟು ಪೂರ್ತಿ ನೋವಾಗ್ತಿದೆ ಸಖತ್ತಾಗಿ. ಅಂದರೆ ಈ ಥರ ಕ್ಲಿಪ್ ಹಾಕ್ಕೊಂಡು ನೋವು ಬಂದ್ಬಿಡುತ್ತೆ. ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಮಾಡಿಕೊಡ್ಬೇಕು. ಯಾವಾಗಲೂ ಈ ರೀತಿ ಹೇರ್ಗೆ ಕ್ಲಿಪ್ ಹಾಕ್ಕೊಳ್ಬಾರ್ದು, ತುಂಬ ತಲೆನೋವು ಬರುತ್ತೆ. ಸೊ ಅದಕ್ಕೆ ರಬ್ಬರ್ ಬ್ಯಾಂಡ್ ರೂಢಿ ಮಾಡಿಕೊಡ್ಬೇಕು, ಇಲ್ಲಾಂದರೆ ಜಡೆ ಏನಾದರೂ ಹಾಕ್ಕೊಂಡ್ಬಿಡ್ಬೇಕು. ನನಗೆ ಜಡೆ ಅಂತೂ ನನಗೆ ಕಂಫರ್ಟಬಲ್ ಆಗೋಲ್ಲ. ಸೊ ಅದಕ್ಕೆ ಈ ಥರ ಯಾವಾಗಲೂ ನಾನು ಪೋನಿ ಹಾಕ್ಕೊಂಡ್ಬಿಡ್ತೀನಿ. ಈಗ ಹೊರಗಡೆ ಹೀಗೆ ಹಾಕ್ಕೊಂಡು ಹೋಗಿದ್ದೆ. ಸೊ ಅದಕ್ಕೆ ಇವಾಗ ಅರ್ಧ ಕ್ಲಿಪ್ ಹಾಕ್ಕೊಂಡ್ರೂ ಅರ್ಧ ತಲೆನೋವ್ತಾ ಇದೆ. ನೋಡ್ತೀನಿ, ಸ್ವಲ್ಪ ಮೆಂಥೋ ಪ್ಲಸ್ ಏನಾದರೂ ಹಾಕ್ಕೊಂಡು ಮಲ್ಕೊಳ್ತೀನಿ. ಸ್ವಲ್ಪ ಅದು ಸ್ಮೆಲ್ ತೊಗೊಂಡ್ರೆ ಸ್ವಲ್ಪ ತಲೆನೋವು ಕಮ್ಮಿ ಆಗ್ಬೋದು. ಬಟ್ ಕಣ್ಣು ಇನ್ನೂ ಇಲ್ಲೆಲ್ಲ ಉರಿತಾ ಇದೆ, ಅದು ಸೋಪ್ ಹೋಗಿರೋದ್ರಿಂದ. ಓಕೆ, ಗುಡ್ ನೈಟ್. ಈ ವ್ಲಾಗ್ ನಾಳೆನೂ ಬೆಳಗ್ಗೆನೂ ಕಂಟಿನ್ಯೂ ಮಾಡ್ತೀನಿ. ಬಾಯ್, ಗುಡ್ ನೈಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು Feb 14th. ಇವಾಗ ಎಲ್ಲ ನಂದು ಯೋಗ ಆಗಿ ಎಕ್ಸಸೈಸ್ ಮಾಡಿಕೊಂಡು ಕಸನೆಲ್ಲ ಗೂಡಿಸಿ ಬಾಗಿಲಿ ನೀರು ಹಾಕಿ ಬ್ರಷ್ ಮಾಡಿ ಬಂದಿದ್ದೀನಿ. ಯೋಗ ಎಲ್ಲ ಮಾಡಿ ಸುಸ್ತಾಗ್ತಿದೆ. ಇವಾಗ ಜಸ್ಟ್ ಯೋಗ ಮುಗಿಸ್ಕೊಂಡು ಬಂದೆ. ಅಪ್ಪ, ಸುಸ್ತಾಗ್ತದೆ. ಅದರಲ್ಲೂ ಬೇಗ ಫಾಸ್ಟಾಗೆ ಮೆಟ್ಟಿಲ್ಲ ಸ್ಟೆಪ್ಸ್ನ ಹತ್ಕೊಂಡು ಬಂದೆ, ಸುಸ್ತಾಗ್ತದೆ. ಎಲ್ಲರಿಗೂ, ಎಲ್ಲ ಪ್ರೇಮಿಗಳಿಗೂ ನನ್ನ ಕಡೆಯಿಂದ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಓಕೆ, ಇವತ್ತು ನಮ್ಮ ಹಸ್ಬೆಂಡ್ಗೆ ವಿಶ್ ಮಾಡ್ತೀನಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇದು ನಮ್ಮ ಸಂಸ್ಕೃತಿ ಬರುವಂತೆ, ಮತ್ತೆ ಇದು ಲವ್ ಮಾಡೋದಷ್ಟೇ ಸೆಲೆಬ್ರೇಟ್ ಮಾಡಬೇಕಂತೆ, ಗಂಡ ಸೆಲೆಬ್ರೇಟ್ ಮಾಡಲೇಬಾರ್ದಂತೆ. ಈ ಥರ ಇವ್ರದ್ದು ಮೈಂಡ್. ಎಕ್ಸಸೈಸ್ ಮಾಡೋಷ್ಟು ಸಾಕಾಗೋಯ್ತು. ನಿಮಗೂ ನಾನು ಸಪ್ರೇಟಾಗಿ ವಿಡಿಯೋ ಹಾಕ್ತೀನಿ, ನಾನು ಯಾವ ಥರ ಎಕ್ಸಸೈಸ್ ಮಾಡ್ತಾಯಿದ್ದೀನಿ ಅಂತ. ಬಟ್ ಅದರಿಂದ ನನಗೊಂದೊಳ್ಳೆ ಬೆನಿಫಿಟ್ ಆಗಿದೆ, ಅದು ಕೂಡ ನಾನು ನಿಮಗೆ ಸಪ್ರೇಟಾಗಿ ಶೇರ್ ಮಾಡ್ತೀನಿ. ಇಲ್ಲಿ ನೋಡಿ, ನಮ್ಮ ಮನೆ ಹತ್ರ ಆಗಲೇ ಕೋಳಿ ಕೂಗ್ತಾ ಇದೆ. ಎಲ್ಲರನ್ನೂ ಎದ್ದೇಳ್ಸೋಕ್ಕೆ. ಆಲ್ರೆಡಿ ಈಗ 8 o'clock ಆಗಿದೆ. ನಾನು ಆಗಲೇ 7 o'clock ಏನೋ ಎದ್ದೆ. 1 ಅವರಲ್ಲೆಲ್ಲ ಮುಗಿಸ್ಬಿಟ್ಟು ಬಂದೆ. ಈಗ ತಿಂಡಿ ಮಾಡಬೇಕು. ತಿಂಡಿ ಮಾಡಿ ಉಪ್ಪಿಟ್ಟೇನಾದರೂ ಮಾಡಬೇಕು. ಉಪ್ಪಿಟ್ಟೇನಾದರೂ ಮಾಡಿ ತಿನ್ಕೊಂಡು ನೆಕ್ಸ್ಟ್ ಏನಾದರೂ ನನ್ನ ವರ್ಕ್ ಇದ್ದರೆ ಮಾಡಬೇಕು. ಓಕೆ, ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಕಮ್ ಬ್ಯಾಕ್. ಇವಾಗ ತಿಂಡಿ ಎಲ್ಲ ಆಯಿತು. ತಿಂಡಿ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದೆ. ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಸಾಕಾಗೋಯ್ತು. ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಬೇಕು. ಯಾವಾಗ ಅಂದರೆ ಈವ್ನಿಂಗ್ ಮಾಡ್ಕೊಳ್ತೀನಿ. ಇವಾಗ ಆಲ್ರೆಡಿ ಟೈಮ್ ಆಗಿತ್ತು ಅಂತೇಳಿ ಆಗಲಿಲ್ಲ. ಬಟ್ ಇನ್ನೂ ಕೆಲಸ ಇದೆ ನನಗೆ, ಅದಕ್ಕೆ ಎಲ್ಲ ಕೆಲಸ ಮುಗಿಸಿ ಸಂಜೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಡ್ತೀನಿ. ನೋಡಿ, ಕವರು ಪಿಂಕ್ ತಂತೀನಿ, ನನ್ನ ಫೇವ್ರೆಟ್ ಕಲರ್ ಪಿಂಕು. ನೋಡ್ರೆ ನಾನು ಮ್ಯಾಚಿಂಗ್ ಪಿಂಕ್ ಕಲರ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಚೆನ್ನಾಗಿದಲ್ಲ. ನನಗೆ ಇದು ವೈಟ್ ಹಾಕಿದ್ರೆ ಗಲೀಜಾದರೆ ಕಾಣಿಸುತ್ತೆ ಅಂತ ಗೊತ್ತು. ಬಟ್ ನನಗೇನು ರೂಮು ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಅಂತ ಹೇಳಿ ತೊಗೊಂಡಿದ್ದೀನಿ. ತುಂಬಾ ಇಷ್ಟ ಆಯಿತು. ಅದ್ರ ಜೊತೆ ಸ್ಕ್ರೀನು ನೈಟ್ ನಿಮ್ಗೆ ಅಷ್ಟು ಕ್ಲಿಯರಾಗಿ ಕಾಣಿಸಿಲ್ಲ ಅಂತ ಅನಿಸುತ್ತೆ, ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ. ಸ್ಕ್ರೀನ್ ಈ ರೀತಿಯಾಗಿದೆ. ನೀವು ಸ್ಕ್ರೀನ್ ಏನಾದರೂ ಸೆಲೆಕ್ಟ್ ಮಾಡ್ಕೊಳ್ಳೋದಾದರೆ ಈ ಥರ ಡಬಲ್ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ
ಟ್ರಾನ್ಸ್ಪರೆಂಟಾಗಿ ಕಾಣಿಸಲ್ಲ, ಸೊ ಅದಕ್ಕೆ ನಾನು ಈ ರೀತಿ ತೊಗೊಂಡಿದ್ದೀನಿ. ಚೆನ್ನಾಗಿ ಕಾಣಿಸುತ್ತಲ್ವಾ? ಇದೊಂದು ಸ್ವಲ್ಪ ಸೂಪರಾಗಿ ಕಾಣಿಸುತ್ತೆ. ನಮ್ಮ ರೂಮ್ ಹಿಂದೆನೇ ತೋಟ ಎಲ್ಲ ಇದೆ, ಹಂಗಾಗಿ ಎಷ್ಟು ಚೆನ್ನಾಗಿ ತಣ್ಣ ಗಾಳಿ ಬರುತ್ತೆ, ಸಖತ್ತಾಗಿ ಕಾಣಿಸುತ್ತೆ. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವತ್ತು ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ಏನು ಸ್ಪೆಷಲ್ ಆಗಿ ಏನೂ ಇಲ್ಲ. ಪ್ರೇಮಿಗಳಿಗೆ ಅದು ಇವತ್ತೊಂದು ತುಂಬಾ ಸ್ಪೆಷಲ್ ಅಲ್ವಾ, ಸೊ ಅವ್ರಿಗೋಸ್ಕರನೇ ಈ ಒಂದು ಸೆಲೆಬ್ರೇಷನು. ಸೊ ಮದುವೆ ಆದಮೇಲೂ ಪ್ರೇಮಿಗಳು ಆಗಿರಲೇಬೇಕು ಅಂತ ಏನಿಲ್ಲ, ಬಟ್ ಸೆಲೆಬ್ರೇಟ್ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ. ನಾವು ಯಾವತ್ತೂ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ, ಬಟ್ ವಿಶಸ್ನ ಮಾಡ್ಕೊಳ್ತಾ ಇದ್ವಿ ಅಷ್ಟೇ. ಬಟ್ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಅಷ್ಟೇ ಏನಿಲ್ಲ, ಯಾಕಂದರೆ ನಮ್ಮ ಹಸ್ಬೆಂಡ್ಗೆ ಆ ಥರ ಏನೂ ಇಷ್ಟ ಆಗಲ್ಲ. ಸೊ ಅದಕ್ಕೆ ಓಕೆ, ಹಾಗಂತ ನನಗಿಷ್ಟ ಇದೆ ಅವ್ರಿಗೆ ಇಷ್ಟ ಇಲ್ಲ ಅಂತಲ್ಲ, ಅವ್ರಿಗೆ ಇಷ್ಟ ಆದರೆ ನನಗಿಷ್ಟ ಆಗುತ್ತೆ, ನನಗೆ ಇಷ್ಟ ಆದರೆ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನನಗೂ ಇದರಲ್ಲಿ ಏನು ಇಂಟ್ರೆಸ್ಟ್ ಇಲ್ಲ, ಬಟ್ ಪ್ರೇಮಿಗಳನ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟು ನಿಮಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತೇಳಿ. ಓಕೆ, ಬಾಯ್ ಬಾಯ್.